ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಬಸ್ ಅಪಘಾತವೊಂದು ಸಂಭವಿಸಿದೆ. ತಿರುಪತಿಯಿಂದ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಂತಹ ರಾಜೇಶ್ ಟ್ರಾವೆಲ್ಸ್ನ ವೋಲ್ವೋ ಬಸ್ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಬಳಿ ಮುಂಜಾನೆ 5:15ರ ಸುಮಾರಿಗೆ ರಸ್ತೆ ಪಕ್ಕಕ್ಕೆ ಉರುಳಿದೆ. ಮಗು ಸೇರಿದಂತೆ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಲ್ಲದೆ 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಹೊಸಕೋಟೆಯ ಎಂವಿಜೆ ಕಾಲೇಜು ಬಳಿ ಘಟನೆ ಸಂಭವಿಸಿದ್ದು ಗಾಯಾಳುಗಳನ್ನು ಎಂವಿಜೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ನಲ್ಲಿ ಒಟ್ಟು 42 ಮಂದಿ ಪ್ರಯಾಣಿಕರಿದ್ದರು. ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಒಂದು ಅಪಘಾತಕ್ಕೀಡಾಗಿರುವಂತದ್ದು. ತಿರುಪತಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇತ್ತು ರಾಜೇಶ್ ಟ್ರಾವೆಲ್ಸ್ನ ವೋಲ್ವೋ ಬಸ್. ಅದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಬಳಿ ಬೆಳಿಗ್ಗೆ 5:15ರ ಸುಮಾರಿಗೆ ಕಂದಕಕ್ಕೆ ಉರುಳಿದೆ. ಹೀಗಾಗಿ ಮಗು ಸೇರಿದಂತೆ 3 ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಅಲ್ಲದೆ 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಗಾಯಾಳುಗಳನ್ನ ಎಂವಿಜೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ಟು 42 ಮಂದಿ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಚಾಲಕನ ನಿಷ್ಕಾಳಜಿ, ಅತಿ ವೇಗದಿಂದ ಚಲಿಸ್ತಾ ಇದ್ದಂತಹ ಬಸ್ ಕಂದಕಕ್ಕೆ ಉರುಳಿದ್ದು ಅಪಘಾತಕ್ಕೆ ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. 4 ಸಾವನ್ನಪ್ಪಿರುವಂತದ್ದು. 42 ಮಂದಿ ಪ್ರಯಾಣಿಕರು ಇದರಲ್ಲಿ ಚಲಿಸ್ತಾ ಇದ್ರು. 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿರುವಂತದ್ದು. ಇದು ರಾಜೇಶ್ ಟ್ರಾವೆಲ್ಸ್ಗೆ ಸೇರಿದಂತಹ ವೋಲ್ವೋ ಬಸ್ ಬೆಂಗಳೂರಿನಿಂದ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಬಳಿ ಈ ಅವಘಡ ಸಂಭವಿಸಿರುವಂತದ್ದು. ಪ್ರತ್ಯಕ್ಷದರ್ಶಿ ಶ್ರೀನಿವಾಸ್ ಮೂರ್ತಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ತಾವು ಪ್ರಯಾಣಿಸ್ತಾ ಇದ್ರ ಅಥವಾ ನೋಡಿದ್ರ ಘಟನೆಯನ್ನ? ನಮ್ದು ಇಲ್ಲಿ ಹೋಟ್ಲ್ ಇದೆ. ಆ ಹೋಟ್ಲ್ ಹತ್ರ ಇದ್ರೆ ನಾವು ಅವರು ಡ್ರೈವರ್ಗೆ ನಿದ್ದೆ ಮುಂಪುರು ಅಂತ ಗೊತ್ತಾಗ್ಲಿಲ್ಲ, ಇಲ್ಲ ಗಾಡಿ ಪ್ರಾಬ್ಲಮ್ ಅಂತ ನಂಗೆ ಅರ್ಥ ಆಗ್ತದೆ. ನಾವು ಡ್ರೈವರ್ ಬಟ್ ಅದು ಡಿವೈಡರ್ ಹೊಡ್ತು. ಫಸ್ಟ್ ಡಿವೈಡರ್ ಹೊಡೆದಿದಂಗೆನೆ ಒಂದ್ಸಲ ಅವನಿಗೆ ಬ್ಯಾಲೆನ್ಸ್ ತಪ್ಪೋಯ್ತು. ಬ್ಯಾಲೆನ್ಸ್ ತಪ್ಪಿದಂಗೆನೆ ಗಾಡಿ ಪಲ್ಟಿ ಹೊಡೆದಿದಂಗೆ ಜನ ಜಾಸ್ತಿ ಇದ್ರಲ್ಲ, ನಾನು ಯಾವ್ದೋ ಟ್ಯಾಂಕರ್ ಇರ್ಬೋದು ಅನ್ಬಿಟ್ಟು ನಾನು ಸ್ವಲ್ಪ ಹಿಂದೆ ಹೋದೆ. ಹಿಂದೆ ಹೋಗ್ಬೇಕಾದ್ರೆ ಆಲ್ರೆಡಿ 4 ಜನ ಉದ್ರೋಗಿದ್ರು. ಈಚೆ ಕಿಟಕಿ ಗ್ಲಾಸ್ ಹೊಡೆದೈತಲ್ಲ ಅದ್ರಲ್ಲೇ ಉದ್ರೋಗಿದ್ರು. ಆಮೇಲೆ ಫ್ರಂಟ್ ಅಲ್ಲಿ ಹೋಗಿ ನೋಡಿದೆ. ಫ್ರಂಟ್ ಅಲ್ಲಿ ಹೋಗಿ ನೋಡಿದ್ರೆ ಬಸ್ಸು. ಆಮೇಲೆ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟು ಹಿಂದೆ ಮುಂದೆ ಸೈಡ್ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಿ 49 ಜನ ಇದ್ರು. ಅದ್ರಲ್ಲಿ 4 ಜನ ಸ್ಪಾಟ್ ಮೇಡಮ್. ಆ ಮಗುನ ಉಳ್ಸಕ್ ಆಗ್ಲಿಲ್ಲ ಲಾಸ್ಟ್. ಎಲ್ಲಾರು ಬಚಾವಾದ್ರು, ಆ ಮಗು ಮಾತ್ರ ಉಳ್ಸಕ್ ಆಗಿಲ್ಲ. ಅದೊಂದೇ ಬೇಜಾರು, ನಂಗೆ ಇನ್ನೇನಿಲ್ಲ. ಅಲ್ಲ, ಅದು ಅಪಘಾತ ಆಗೋ ತರ ಸ್ಥಳನ ಅಥವಾ ಇವ್ರ ನಿಷ್ಕಾಳಜಿನೇ ಅಂತ ಅನ್ಸುತ್ತೆ? ಇಲ್ಲ ಆಗಂತ ಸ್ಥಳನೇ ಅಲ್ಲ ಇದು. ಗಾಡಿ ಆಕ್ಸಿಡೆಂಟ್ ಆಗಂತ ಸ್ಥಳನೇ ಅಲ್ಲ. ಯಾಕಂದ್ರೆ ಒಂದು ಗಾಡಿ ಆಪೋಸಿಟ್ ಇಲ್ಲ, ಒಂದು ನಾಯಿ ಇಲ್ಲ, ನರಿ ಇಲ್ಲ, ಏನಿಲ್ಲ. ಇಲ್ಲಿ ಜನ ಓಡಾಡಂತ ವಾತಾವರಣನೆಲ್ಲ ಅಂತ ಟೈಮ್ ಇದು. ಆದ್ರೂ ಬಂದ್ರು ಸರ್ವಿಸ್ ರೋಡ್ ಇದೆ. ಯಾವುದೇ ಒಂದು ಆಟೋ ಬರ್ಲಿ, ಒಬ್ರು ನಡ್ಕೊಂಡು ಹೋಗ್ಲಿ, ಏನೇ ಬಂದ್ರು ಸರ್ವಿಸ್ ರೋಡ್ ಇದೆ. ಆ ಒಂದು ಟೆನ್ಷನ್ ಇಲ್ಲಿ ನಮ್ಗೆ ಇಲ್ಲಿ ಆತರ ಗಾಡಿ ಇದೆ ಪ್ರಾಬ್ಲಮ್. ಅದು ಜನದ ಪ್ರಾಬ್ಲಮ್ ಬರೋದೇ ಇಲ್ಲ ನಾನಿಲ್ಲಿ. ಯಾಕಂದ್ರೆ ಇಲ್ಲಿ ಒಂದು ಹೊಡಿಬೇಕಾದ ಪ್ಲೇಸ್ ಇತ್ತು, ಆತರ ಜಾಗ ಅಲ್ಲ ಇದು. ಇದೆ, ಈ ಕಡೆನೂ ಇದೆ ಹೋಟ್ಲು, ಆ ಕಡೆನೂ ಇದೆ, ನಡೀತದೆ, ಪ್ರಾಬ್ಲಮ್ ಏನು ಅದ್ರದಿಲ್ಲ. ಬಟ್ ಓಡಾಡ್ಬೇಕಾದ್ರೆ ರೋಡಿಂದ ಈ ಕಡೆಯಿಂದ ಆ ಕಡೆ ಜನ ದಾಟಂತ ಏರಿಯಾನಲ್ಲ ಇದು. ಏನಿದ್ರು ಸರ್ವಿಸ್ ರೋಡ್ ಅಷ್ಟೇ. ಆ ತರ ಪ್ರಾಬ್ಲಮ್. ಅದು ಪ್ರಾಬ್ಲಮ್ ಬಂದು ಡ್ರೈವರ್ ಮೇಡಮ್. ಅದು ನಿದ್ದೆ ಮಂಪ್ರು ಫಸ್ಟ್ ರೈಟ್ ಸೈಡ್ ಡಿವೈಡರ್ ಕೊಡಿದ್ರು. ಡಿವೈಡರ್ ನಾವು ಡ್ರೈವರ್ ಎಕ್ಸಲೇಟರ್ ಸ್ಲೋನೇ ಆಗ್ಲಿಲ್ಲ. ಒಂದು ಚೂರ್ ಎಕ್ಸಲೇಟರ್ ಸ್ಲೋ ಆಗಿಲ್ಲ. ಡಿವೈಡರ್ ಹೊಡೆದ್ರೆ ರೈಸ್ ಆಯ್ತು ಗಾಡಿ. ಏನ್ ಮೋಷನ್ ಇತ್ತು ಅದೇ ಮೋಷನ್ ಅಲ್ಲೇ ಗಾಡಿ ಹೋಯ್ತು. ಗಾಡಿ ಕಂಟ್ರೋಲ್ ಮಾಡಕ್ ಆಗಿಲ್ಲ. 2 ಸತಿ ಈ ಕಡೆ ಆ ಕಡೆ ಒಂಥರ ಒಯ್ಲೋಡ್ತು ಗಾಡಿ. ಕಂಟ್ರೋಲ್ ಮಾಡಿಲ್ಲ. ಕಂಟ್ರೋಲ್ ಮಾಡಿದ್ರೆ ಲಾಸ್ಟ್ ತಗೊಂಡೋಗಿ ಬಾರ್ಲೆ ಬಿತ್ತು. ಆ ಬಾರ್ಲೆ ಬಿದ್ಮೇಲೆ ನಾವು ಹೋಗಿ ಗ್ಲಾಸ್ ನೋಡ್ಬೇಕಿತ್ತು. ಅಲ್ಲ, ಯೂಶುವಲಿ ಖಾಸಗಿ ಬಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಜನ ಅಷ್ಟೇ ಎಲ್ಲ ಮೇಲ್ಗಡೆ ಸಖತ್ ಲಗೇಜ್ ಗಳನ್ನ ಹಾಕೊಂಡಿರ್ತಾರೆ. ಆ ವೇಟ್ ಗೆ ಬೀಳುವಂತ ಲಗೇಜ್ ಏನಿರ್ಲಿಲ್ಲ. ಲಗೇಜ್ ಏನಿರ್ಲಿಲ್ಲ. ಇಲ್ಲ ಲಗೇಜ್ ಏನಿಲ್ಲ. ಇದು ಐಟಾಕೆ ಇರ್ಬೋದು, ಬಟ್ ಕೆಳಗಡೆ ಸ್ಟೇರ್ಕೇಜ್ ಇಲ್ಲ, ಮೇಲೆ ಸ್ಟೇರ್ಕೇಜ್ ಇಲ್ಲ. ಏನು ಐಟಮ್ ಲಗೇಜೇ ಇಲ್ಲ. ಬರೀ ಸೀಟಿಂಗ್ ಕವರ್ ಮಾತ್ರ ಇದ್ದಿದ್ದು ಇದರಲ್ಲಿ. ಆಗ ಲಗೇಜು ಇಲ್ಲ, ಬರೋದೇ ಇಲ್ಲಲ್ಲ. ಅದ್ಮೇಲೆ ಕ್ಯಾರಿಯರೇ ಇಲ್ಲ, ಲಗೇಜ್ ಅಲ್ಲಿ ಬರ್ತದೆ.
ಸರಿ, ಅದ ಹಾಗೆ ಶ್ರೀನಿವಾಸ ಮೂರ್ತಿ ಅವರು ತಾವು ಗಮನಿಸಿದಂತೆ ಆ ಕ್ಷಣದಲ್ಲಿ ಅಂದ್ರೆ ಅವ್ರಿಗೆಲ್ಲ ಹೊರಗ್ ಬರ್ಲಿಕ್ಕೆ ಆಗದೇನೆ ಸಾವಿಗೀಡಾಗಿದ್ದ ಹೇಗೆ? ಹೌದು ಇಲ್ಲ ಸಾವಿಗೀಡಾದವ್ರು ಯಾರು ಗೊತ್ತಾ ಮೇಡಮ್ ಅವರು? ಗಾಡಿ ಇಲ್ಲಿ ಫಸ್ಟ್ ಡಿವೈಡರ್ ಕೊಡುತ್ತಲ್ಲ, ಡಿವೈಡರ್ ಹೊಡೆದಿದ್ದಂಗೆನೆ ಗಾಡಿ ಒಯ್ಲಾಡ್ತು. ಓಕೆ, ಸೈಡ್ ಗ್ಲಾಸ್ ಅಲ್ಲಿ ನಿಂತಿದ್ರಲ್ಲ, ಅವ್ರೇನ್ ಮಾಡಿದ್ರು, ಕಂಟ್ರೋಲ್ ತಪ್ಪಿಲ್ಲ ಅವ್ರ ಕೈಗೆ. ಅವರು ಅಂದ್ರೆ ಅಲ್ಲಿ ಹಿಡ್ಕೊಳಕ್ ಪಟ್ಟಿರ್ಲಿಲ್ಲ ಅದ್ರಲ್ಲಿ. ಗ್ಲಾಸ್ ತಳಕ್ ಬಿದ್ದೋಗಿದ್ದವ್ರು. ಡಿವೈಡರ್ ಹೊಡೆದು ಗಾಡಿ ಯಾವ ಬಾರ್ಲು ಬಿತ್ತು, ಗ್ಲಾಸ್ ಇಂದ ಈಚೆಗೆ ಬಂದ್ಬಿಟ್ರು ಅವರು. ಬಸ್ಸಿಂದ ಹೊರಗಡೆ ಬಿದ್ಬಿಟ್ಟಿದ್ದಾರೆ. ಅವ್ರು ಮಾತ್ರ ಸತ್ತಿದ್ದಷ್ಟೇ. ಗ್ಲಾಸ್ ಗಾಡಿಯಿಂದ ಯಾವಾಗ ಈಚೆಗೆ ಬಿತ್ತಿರೋ ಆವಾಗ ಅವರೇ ಮಾತ್ರ, ಅವರು 1, 2, 3 ಜನ ಅಲ್ಲೇ ಸತ್ರು. ಇನ್ ಉಳಿಕೆ ಅವರು ಒಂದ್ ಮಗು, ಆ ಕಿಟಕಿಯವ್ರಿಗಾಗಿತ್ತು ನಮ್ಮ ಮಗು. ಅದು ಇವರು ಡಿಸೈನ್ ಕೊಟ್ಟಲ್ಲ ಮೇಡಮ್, ಇದು ಬಾಡಿಗೆ ಏಕ್ಸ್ಟ್ರಾ ಗ್ಲಾಸ್ ಅಲ್ಲ, ಗ್ಲಾಸ್ ಹೊಡೆದೋಯ್ತು ಅಂದ್ರೆ ಬಾಡಿ ತೆಳ್ಕೋಬೇಕು, ಆ ಲೆಕ್ಕಾಚಾರ ಕೊಟ್ಟವ್ರು ಇವರು ಬಸ್ಗಳಿಗೆ. ಅದೇ ಮೇನ್ ಇಂಪಾರ್ಟೆಂಟ್. ಸೈಡ್ ಗ್ಲಾಸ್ ಏಕ್ಸ್ಟ್ರಾ ಗ್ಲಾಸ್ ಅಲ್ವಾ, ಗ್ಲಾಸ್ ಹೊಡೆದ್ರೆ ಏನ್ ಮಾಡ್ತಾರೆ, ಗಾಡಿ ತೆಳ್ಕೊಟ್ಟಾಗ್ತಾರೆ ಜನ. ಅಪ್ಸೆಟ್ ಆದಾಗ ಅದೇ ಪ್ರಾಬ್ಲಮ್. ಆಂಗಲ್ ಇಲ್ಲ, ಒಂದು ಕಂಬಿ ಇಲ್ಲ, ಏನಿಲ್ಲ, ಅದೇ ಪ್ರಾಬ್ಲಮ್. ಅದು ಅಂದ್ರೆ ಸೇಫ್ಟಿಗೆ ಏನು ಮೆಜರ್ಸ್ ಇಲ್ಲ, ಡಿಸೈನಿಂಗ್ ಸೇಫ್ಟಿ ಇಲ್ಲ. ಹೋಗ್ಬೋದಷ್ಟೇ, 100 ಹೋಗ್ಬೋದು, ಟ್ರೈನಿಂಗ್ ಪಿಕಪ್ ಮಾಡ್ಬೋದಷ್ಟೇ. ಆ ಗಾಡಿಗಳಲ್ಲಿ ಸೇಫ್ಟಿನೇ ಇಲ್ಲ ನೋಡಿ. ಈಗ ಆಲ್ರೆಡಿ ಬಂದು API ಇದು ಆಂಧ್ರ ಗಾಡಿ ಒಂದು ನಿಂತೈತೆ, ಸೇಮ್ ಅದೇ ಗಾಡಿನೇ ನೋಡಿ, ಅದೇ ಟೈಪ್ ಇರೋದು. ಒಂದು ಆಂಗಲ್ ಇಲ್ಲ, ಒಂದು ಕಂಬಿ ಇಲ್ಲ, ಡಿಸೈನ್ ಗ್ಲಾಸ್ ಕಟ್ಬಿಡ್ತಾರೆ, ಒಳಗಡೆ ಬಟ್ಟೆ ಕಟ್ಬಿಡ್ತಾರೆ. ಜನ ಎಲ್ಲವರೇ ಏನಂತಾನೆ ಗೊತ್ತಾಗಲ್ಲ. ಆ ಜನ ಅಳ್ತಾ ಇದ್ರೆ ಬೇಡ ನಮ್ ಹಿಂಸೆ, ಬೆಳಗ್ಗೆ ಯಾರಿಲ್ಲ ನನ್ ಹೆಲ್ಪ್ಗೆ, ನಾನು ಒಬ್ಬನೇ. ಆತರ ನಮ್ ಹುಡುಗರು ಫೋನ್ ಮಾಡಿ ಆಂಬುಲೆನ್ಸ್ ತರ್ಸ್ಕೊಂಡು ಪರ್ ಡೇ ಜನಗೂ ಫೋನ್ ಮಾಡ್ತಾರೆ ನಮ್ಮ ಮಿಸಸ್ ಕೈಯಾಗ. ಅವರು ಇಲ್ಲೇ ಇದ್ರು, ನಮ್ಮ ಹೋಟ್ಲ ಜನ ಇದ್ರಲ್ಲ, ಅವ್ರು ಫೋನ್ ಮಾಡಿ ಹೇಳಿಸ್ದೆ. ಆಮೇಲೆ ಅವ್ರು ಫೋನ್ ಮಾಡಿ ಅವ್ರು ಬರೋ ಪಟ್ಟಿ ಅಷ್ಟೊತ್ತಿಗೆ ಇವೆಲ್ಲ ಸೇವ್ ಮಾಡಿದ್ದೇನೆ. ಆಮೇಲೆ 20 ಜನಕ್ಕೇನೋ ಗಾಯ ಆಗಿದೆ ಅಂತ ಕೇಳ್ಪಟ್ಟೆ. ಅಂದ್ರೆ ಗಾಯ ತುಂಬಾ ಅತಿ ಗಾಯ ಆಗಿದೆ, ಹೇಗೆ ಅವ್ರು ಹೇಗಿದೆ ಪರಿಸ್ಥಿತಿ? ಮೇಡಮ್, ಒಬ್ಬರಿಗೆ ಕಾಲ್ ಕಟ್ ಆಗಿದೆ. ಅವರು ಕಿಟಕಿ ಸೈಡ್ ಅಲ್ಲಿ ಕೂತಿದ್ರಲ್ಲ, ಅದು ಹೋಗಿ ಬಾಡಿ ಗ್ಲಾಸ್ ಹೊಡಿತಿದ್ದಂಗೆ ಬಾಡಿ ತೆಳಗ್ ಸರ್ಕೊಂಡ್ಬಿಟ್ಟದೆ ಕಾಲು. ಆ ತೆಳಗ್ ಸರ್ಕೊಂತಿದ್ದಂಗೆ ಚಾಕು ಇದ್ದಂಗೆ ಇರ್ತಲ್ಲ ಮೇಡಮ್, ತಗಡ್ ರೇಕ್ ಅದು, ಅದೇ ಕಟ್ ಮಾಡಿರೋದು ಅವ್ರ ಕಾಲ್ನ. ಆ ಕಟ್ ಆಗ್ತಿದ್ದಂಗೆನೆ ಒಂದ್ ಕಾಲ್ ಈಚೆ ಬಿದ್ದೋಗೈತೆ, ಇನ್ನೊಂದ್ ಕಾಲ್ ಗಾಡಿ ತೆಳಗ್ ಅಲ್ಲೇ ಸಿಗಾಕಡೈತೆ. ನಾವು ಬಾಡಿ ಒಳಗೈತೆ ಅಂತ ನೋಡ್ತಾ ಇದೀರಿ. ಇಲ್ಲ, ಟಾರ್ ರೋಡ್ ಮೇಲೆ ನಿಂತಿದೆ ಗಾಡಿ, ಗ್ಲಾಸ್ ಇಲ್ಲ, ಏನಿಲ್ಲ. ಅಲ್ಲಿ ಟಾರ್ ರೋಡ್ ಮೇಲೆ ನಾನು ಒಳಗಡೆ ಓಡಾಡ್ತೇನೆ, ಟಾರ್ ರೋಡ್ ಮೇಲೆ ಓಡಾಡ್ತೇನೆ, ಬಸ್ ಒಳಗಡೆ ಓಡಾಡ್ತಾ ಇಲ್ಲ ನಾನು. ಹಂಗಾಗಿ ಪ್ರಾಬ್ಲಮ್ ಆಗಿರೋದು, ಗಾಡಿದೇ ಪ್ರಾಬ್ಲಮ್, ಬೇರೆ ಇನ್ ಯಾವ್ದು ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲ ಅವರೆಲ್ಲ ಆಸ್ಪತ್ರೆಗೆ ಸೇರಿಸಿದಾರಾ ಗಾಯಾಳು? ಇಲ್ಲೇ ಪಕ್ಕದಲ್ಲೇ MEG ಹಾಸ್ಪಿಟಲ್ ಇದೆ, ಅಂದ್ರೆ ಅವ್ರ ಪುಣ್ಯ ಹಾಸ್ಪಿಟಲ್ ಪಕ್ಕದಲ್ಲೇ ಆಗಿದೆ. ಹಂಗೆ ಆಂಬುಲೆನ್ಸ್ ಕರ್ಸಿ 108 ಕರ್ಸಿ, ನಮ್ಮ ಫ್ರೆಂಡ್ಗೆ ಗಾಡಿಗಳಿದೆ, 3-4 ಗಾಡಿ ಇದೆ ಆಂಬುಲೆನ್ಸ್. ಅವ್ರು ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊಂಡು 108 ಕರ್ಸ್ಕೊಂಡು ಎಲ್ಲ ಒಂದ್ ಕಡೆಯಿಂದ ಎಲ್ರು ಒಂದ್ ಕಡೆಯಿಂದ ಶಿಫ್ಟ್ ಮಾಡಿದ್ವಿ. ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ. ಅಂದ್ರೆ ಅವ್ರ ಮುಂಚೆ ಸತ್ತೋದ್ರಲ್ಲ, ಅವ್ರನ್ನ ಉಳ್ಸಕ್ ಆಗ್ಲಿಲ್ಲ. ಅವರು ಒಂಥರ ಅವ್ರ ಫಸ್ಟ್ ಸ್ಟಾರ್ಟಿಂಗ್ ಇದಾಗ್ಬಿಟ್ಟಿತ್ತು. ಆ ಮಗುದಂತೂ ಆಗ್ಲೇ ಇಲ್ಲ ಬಿಡಿ. ಅಲ್ಲ, ಸತ್ತವ್ರು ಯಾರಂದ್ರೆ ಏಜ್ ಹೇಗೆ, ಯಾರ್ಯಾರಿದ್ರು ಸತ್ತವರಲ್ಲಿ? ಮೇಡಮ್, ಒಬ್ಬರು ಬಂದು ಒಂದು 30 ಇರ್ಬೋದು ಏಜ್. ಗಂಡ್ಸೊಂದು, ಒಂದು ಲೇಡಿ, ಇನ್ನೊಬ್ರು ಗಂಡ್ಸು. ಆ ಗಂಡ್ಸು ಅಂದ್ರೆ ಅಲ್ಲಿ 2 ಗಂಡ್ಸು, ಒಂದು ಲೇಡಿ, ಒಂದ್ ಮಗು. ಮಗು ಅಂತಂದ್ರೆ 5 ವರ್ಷ ಇರ್ಬೋದು ಮೋಸ್ಟ್ಲಿ. ಅದು ಸ್ಟಾರ್ಟಿಂಗ್ ನಲ್ಲೇ ಅದು ಗಾಡಿ ಬಿತ್ತಲ್ಲ, ಬೀಳ್ತಿದಂಗೆ ಗಾಡಿ ತೆಳಗ್ ಸೇರ್ಕೊಂಡ್ಬಿಟ್ಟಿತ್ತು. ಅರ್ಧ ಜೀವ ಗಾಡಿ ಒಳಗಡೆ ಇತ್ತು, ಅರ್ಧ ಜೀವ ಈಚೆ ಇತ್ತು. ಅದನ್ನೇನು ಮಾಡಕ್ಕಾಗಲ್ಲ. ಅದಕ್ಕೂ ಸ್ಟ್ರೈನ್ ಫೋನ್ ಮಾಡ್ರ, ಸ್ಟ್ರೈನ್ ಅಂತ ತರಿಸ್ರ ಅಂತದ್ ಯಾರು ಹೇಳಿದ್ರು ಅವರು ಬರ್ಲಿಲ್ಲ ಯಾರು, ಯಾಕಂದ್ರೆ ಬೆಂಕಿ ಅಂಟ್ಕಂತದ ದಿಗ್ಲಲ್ಲ. ಈ ಓಲ್ವ ಗಾಡಿ ಹಿನ್ನೆಲೆ ಇರೋದಕ್ಕೆ. ಹೌದು ಮೇಡಮ್, ಇದು ಅದೊಂದೇ ತಾನೇ ಸಮಸ್ಯೆ. ಹಾವೇರಿದಾಗ ಆಗಿತ್ತಲ್ಲ, ಅದು ನೋಡ್ಕೊಂಡು ಯಾರು ಬರ್ಲಿಲ್ಲ ಅಲ್ಲಿ. ಇಲ್ಲ ಸಾರ್ ಬೆಂಕಿ ಅಂಟ್ಕೊಂಡ್ಬಿಡ್ತದೆ, ಹೋಗ್ಬೇಡ್ರಿ ಏನ್ತಾರೆ. ಏನ್ ಹೇಳೋದ್ ನಾವ್ ಹೇಳ್ರಿ ಅವ್ರಿಗೆ? ನಮ್ ಕೈಲಾಗಿದೆ ಹೆಲ್ಪ್ ನಾವ್ ಮಾಡಿದಿರಿ, ಅದನ್ನೇ ಅವ್ರಿಗೆ ಹೇಳಿದೆ. ಸರ್ ಇದ್ರ ಹಿಂಗ ಆಯ್ತು, ಹಿಂಗ್ ಹೋಯ್ತು, ನಾವೇನಾದ್ರ ಇದ್ ಮಾಡಕ್ ಹೋಗಿಲ್ಲ ಅಂತ ಹೇಳಿ ಹೇಳ್ಕೊಳ್ತೇವೆ. ಓಕೆ ಶ್ರೀನಿವಾಸ ಮೂರ್ತಿ ಅವರೇ, ಧನ್ಯವಾದಗಳು. ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ ಸಾಕಷ್ಟು ಮಾಹಿತಿಯನ್ನು ತಾವು ಕೊಟ್ರಿ. ನಿಜಕ್ಕೂ ದೊಡ್ಡದಾದಂತಹ ಅವಘಡ ಸಂಭವಿಸಿರುವಂತದ್ದು. ಈಗ ಆಸ್ಪತ್ರೆಯಲ್ಲಿ 20 ಮಂದಿ ಗಾಯಾಳುಗಳನ್ನ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳ ಸ್ಥಿತಿ ಹೇಗಿದೆ ಅಂತ? ಏನು ಪ್ರತಿಮಾ, ಏನು ಆಸ್ಪತ್ರೆ ಗಾಯಾಳುಗಳ ಇವ ಸದ್ಯ ಒಂದು 5 ನಿಮಿಷದ ಹಿಂದ್ಗಡೆ ಏನು ಗರ್ಭಿಣಿ ಮಹಿಳೆ ಸುನಂದ ಅನ್ನೋರು 5 ತಿಂಗಳ ಗರ್ಭಿಣಿಯಾಗಿದ್ರು. ಅವ್ರು ಇವಾಗ ಜಸ್ಟ್ ಕೊನೆಯುಸಿರನ್ನ ಎಳೆದವರು. ಇನ್ನು ಕೆಲವು 4 ಜನ ಏನು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಇಲ್ಲಿಯೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇದಕ್ಕೂ ಹೆಚ್ಚಿನ ಗಂಭೀರವಾದಂತವ್ರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇದೆ. ಏನು ಸುಮಾರು ಜನ ಕಾಲನ್ನ ಕಳ್ಕೊಂಡಿದ್ದಾರೆ, ಕೈಯನ್ನ ಕಳ್ಕೊಂಡಿದ್ದಾರೆ. ಅವ್ರ ಸ್ಥಿತಿ ನರಳಾಟ, ಅದನ್ನ ನೋಡೋಕಾಗ್ತಿಲ್ಲ. ಅಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಪ್ರತಿಮಾ. ನವೀನ್, ಈ ಬಸ್ ಪಲ್ಟಿ ಆಗಿದ್ದಾಗ ಎಲ್ಲ ಹೊರಗಡೆ ಬಿದ್ದು ಆ ಗ್ಲಾಸಿನಿಂದಾಗಿ ಎಲ್ಲ ಅವಘಡ ಸಂಭವಿಸಿರುವಂತಹದ್ದ ಅಂತ?
ಹೌದು ಪ್ರತಿಮಾ, ಏನು ಡಿವೈಡರ್ ಗೆ ಹೊಡೆದ ತಕ್ಷಣ ಗಾಡಿನ ಗ್ಲಾಸ್ ಗಳೆಲ್ಲ ಚೂರ್ಚೂರಾಗಿವೆ. ಚೂರ್ಚೂರ್ ಆದ ತಕ್ಷಣ ಅಲ್ಲಿ ಕೂತಂತಹ ಜನರು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ತಕ್ಷಣ ಏನಾಗಿದೆ, ಬಸ್ಸು ಸೈಡ್ ಅಲ್ಲಿ ಮಲಗಿದೆ. ಆ ಮಲ್ಕೊಂಡು ಎಳ್ಕೊಂಡು ಹೋಗಿದೆ. ಸುಮಾರು ಒಂದು 50 ಮೀಟರ್ ಅಷ್ಟು ದೂರ ಏನು ಬಸ್ ಎಳ್ಕೊಂಡು ಹೋಗಿದೆ. ಅಲ್ಲಿ ಅದ್ರಲ್ಲಿ ಕೆಳಗಡೆ ಸಿಕ್ಕಾಕೊಂಡು ಎಲ್ಲ ಏನು ದೇಹಗಳೆಲ್ಲ ಚಿನ್ನ ಚಿದ್ರೆಯಾಗಿ ಕಾಲೊಂದ್ ಕಡೆ ಕೈಗೊಂದ್ ಕಡೆ ಈ ರೀತಿಯಾಗಿ ಬಿದ್ದಿದೆ ಪ್ರತಿಮಾ ಒಟ್ಟಾರೆಗೆ. ನವೀನ್, 20 ಗಾಯಾಳುಗಳು ಯಾರು, ಎಲ್ಲಿಗೆ ಹೋಗ್ತಾ ಇದ್ರು, ಯಾರೆಲ್ಲ ಇದ್ದಾರೆ ಅವರಲ್ಲಿ, ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ? ಏನು ಸ್ಥಳೀಯ ಶಾಸಕರಾದಂತಹ ಸ್ಥಳೀಯ ಶಾಸಕರು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅವ್ರು ಯಾರು, ಎಲ್ಲಿಯವರು, ಸುಮಾರು ಜನ ಎಲ್ಲರೂ ಒಟ್ಟಾರೆಯಾಗಿ ನಲ್ಲೂರಿನವರು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಆದ್ರೆ ಸ್ಪಷ್ಟವಾದ ಮಾಹಿತಿ ಯಾರು, ಎಲ್ಲಿಯವರು ಅನ್ನೋದು ಇದುವರೆಗೂ ತಿಳಿದು ಬರ್ತಾ ಇಲ್ಲ. ಅಲ್ಲಿರತಕ್ಕಂತ ಸಂಬಂಧಿಕರು ತಮ್ಮ ಪರಿಚಯನ ಇವಾಗ ಹೇಳ್ಕೊಳ್ತಾ ಇದ್ದಾರೆ. ನಂತರ ಇನ್ನೊಂದು ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನಂತಂದ್ರೆ, ಇಬ್ರು ಮಕ್ಕಳು ಏನು ಅವರು ತುಂಬಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರು ಯಾರ ಮಕ್ಕಳು, ಎಲ್ಲಿಯವರು, ಯಾರು ಅನ್ನೋದನ್ನ ಗುರುತು ಹಚ್ಚಕ್ಕಾಗ್ತಿಲ್ಲ. ನಂತರ ಅವರಿಗೆ ಮಾತಾಡುವಂತ ಪರಿಸ್ಥಿತಿಯಲ್ಲೂ ಆ ಮಕ್ಕಳು ಇಲ್ಲ, ತುಂಬಾ ಗಾಬರಿಗೊಂಡಿದ್ದಾರೆ. ನಂತರ ಎದೆಗೆ ಮತ್ತೆ ಕೈ ಕಾಲಿಗೆ ತುಂಬಾ ಪೆಟ್ಟಾಗಿದೆ. ಅದರಿಂದ ಅವ್ರು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಅವ್ರನ್ನ ಇವಾಗ ICU ಅಲ್ಲಿ ಇಟ್ಟಿದ್ದಾರೆ. ಏನು MEG ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಅವ್ರನ್ನ ICU ಅಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಆದ್ರೆ ಏನು ಒಟ್ಟಾರೆಯಾಗಿ ಏನು ತುಂಬಾ ಗಂಭೀರವಾದಂತಹ ಇದು ದುರ್ಘಟನೆ ಅಂತಾನೆ ಹೇಳ್ಬೋದು. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಅತಿ ದೊಡ್ಡ ಅವಘಡ ಸಂಭವಿಸಿರುವಂತದ್ದು.